ಜಲಜೀವನ್ ಮಿಷನ್ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಮಹಿಳೆಯರು ನೀರಿಗಾಗಿ ಪಡುತ್ತಿದ್ದ ಪರಿಪಾಟಲನ್ನು ಕಡಿಮೆ ಮಾಡಿದೆ. ಜಲಜೀವನ್ ಮಿಷನ್ ಅಡಿ ಮಹಿಳೆಯರು 50% WSSC ಸಮಿತಿಯಲ್ಲಿ ಸದಸ್ಯರಾಗಿದ್ದು ಪ್ರಮುಖ ಪಾತ್ರ ವಹಿಸುತ್ತಾರೆ. ಮುಖ್ಯವಾಗಿ ನೀರುಗಟ್ಟಿಗಳು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ನಾವು ಮೊದಲು ನೀರುಗಟ್ಟಿಗಳಾಗಿ ಪುರುಷರನ್ನಷ್ಟೇ ಕಾಣುತ್ತಿದ್ದೆವು. ಈಗ ಮಹಿಳೆಯರು ಕೂಡ ನೀರುಗಟ್ಟಿಗಳಾಗಿ ಕಾರ್ಯನಿರ್ವಹಿಸಲು ಜಲಜೀವನ್ ಮಿಷನ್ ಅನುವು ಮಾಡಿಕೊಟ್ಟಿದ್ದು, ಈ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರನ್ನು ಮುನ್ನೆಲೆಗೆ ತರುವಲ್ಲಿ ಸಹಾಯಕವಾಗಿದೆ. ನನ್ನ ಹೆಸರು ಶೈಲಾ ತಾವರಪ್ಪ ಲಮಾಣಿ, ಧಾರವಾಡ ತಾಲೂಕು, ಧಾರವಾಡ ಡಿಸ್ಟಿಕ್, ಮುಮ್ಮಿಗಿಟ್ಟಿ ಗ್ರಾಮ ಪಂಚಾಯಿತಿಯ ವಾಟರ್ ವುಮನ್ ಆಗಿ ಕೆಲಸ ಮಾಡ್ತೇನೆ. ಇಲ್ಲಿ ನಾವು ಮುಮ್ಮಿಗಿಟ್ಟಿ ಗ್ರಾಮ ಪಂಚಾಯಿತಿಯ ತಾಂಡಾದಲ್ಲಿ ನೀರು ಬಿಡುವ ಕೆಲಸವನ್ನು ಮಾಡುತ್ತೇನೆ ಮತ್ತು ಇಲ್ಲೇ ನಾನು 24x7 ನೀರನ್ನು ಬಿಡುತ್ತೇನೆ. ಆಮೇಲೆ ಇದು ನೀರು ಬಿಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಕೈತಿ. ಮತ್ತು ಈ ಕರೆಂಟ್ ಹೋದ್ರೆ ನಾನು ಮತ್ತು ಅದನ್ನು ಟ್ಯಾಂಕಿಂದ ತುಂಬಿಸಿ ಆಮೇಲೆ ಮತ್ತು ನೀರನ್ನು ಅವರಿಗೆ ಎಲ್ಲರಿಗೂ ಅನುಕೂಲ ಆಗುವಂತೆ ಕೊಡ್ತೇನೆ. ಪ್ರತಿ ಮನೆಗೂ ಯಾವುದೇ ನೀರು ಲೀಕೇಜ್ ಅದು ಯಾವುದೂ ತೊಂದರೆನೂ ಇಲ್ಲ. ಆ ರೀತಿ ನೀರು ಇದು ಅನುಕೂಲ ಆಗೈತಿ. ಇದರಲ್ಲಿ ಜಲಜೀವನ್ ಮಿಷನ್ ಬಂದು ತುಂಬ ಅನುಕೂಲ ಆಗೈತಿ. ಬಾಣಂತಿಯರಿಗೆ, ಹುಡುಗರಿಗೆ, ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗೈತಿ. ಯಾವ ರೀತಿಯಿಂದ ಅವ್ರು ಯಾವ ನೀರು ವೇಸ್ಟ್ ಮಾಡೋದಿಲ್ಲ ರೀ. ಅವರಿಗೆ ತಮಗೆ ಎಷ್ಟು ಬೇಕಷ್ಟು ಅಷ್ಟೇ ತುಂಬ್ಕೋತಾರೆ. ಇದರಿಂದ ಜಲಜೀವನ್ ಮಿಷನ್ನಿಂದ ಅವರಿಗೆ ಎಲ್ಲರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಗ್ರಾಮ ಪಂಚಾಯತಿ ಒಳಗೆ ಮುಮ್ಮಿಗಟ್ಟಿ ತಾಂಡ ಒಳಗೆ ನಾನು ವಾಹನ ಚಾಲಕಿ ಆಗೀನಿ ರೀ. ಶೈಲಾ ಲಮಾಣಿ ಅವರು ವಾಟರ್ ಮ್ಯಾನ್ ಆಗಿದ್ದಾರೆ. ಶೈಲಾ ಲಮಾಣಿ ಅವರಿಗೆ ವಾಟರ್ ಮ್ಯಾನ್ ಆಗಿ ಕೆಲಸ ಕೊಟ್ಟಿದ್ದಕ್ಕೆ ಅದು ಜಲಜೀವನ್ ಮಿಷನ್ ಅವರಿಗೆ, ಗ್ರಾಮ ಪಂಚಾಯತಿ ಅವರಿಗೆ, ಸರ್ಕಾರದವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಮುಮ್ಮಿಗಟ್ಟಿ ಲಮಾಣಿ ತಾಂಡದ ತಾಲೂಕು ಧಾರವಾಡ, ಜಿಲ್ಲಾ ಧಾರವಾಡ. ನಮ್ಮ ಮುಮ್ಮಿಗಟ್ಟಿ ತಾಂಡದಲ್ಲಿ ವಾಟರ್ ಮ್ಯಾನ್ ಆಗಿ ಶೈಲಾ ಲಮಾಣಿ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಅವರು ತಾಂಡಕ್ಕೆ ನೀರು ಬಿಡು ಭಾಳ ಹೆಲ್ಪ್ ಆಗಿದೆ. ಅವ್ರು BA ಮುಗಿಸ್ಕೊಂಡು ಆದರೂ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಎನಿ ಟೈಮ್ ಏನೂ ಪ್ರಾಬ್ಲಮ್ ಇಲ್ದಂಗೆ ನೀರು ಬಿಡೋದು, ಎಲ್ಲರಿಗೂ ಹೆಲ್ಪ್ ಆಗೋದು ಭಾಳ ಮಾಡ್ತಿದ್ದಾರೆ. ಶೈಲಮ್ಮನ ಬಗ್ಗೆ ನಮಗೆ ಭಾಳ ಖುಷಿ ಐತ್ರಿ. ನಾವು ಯಾವಾಗ ಹೇಳ್ತೇವೆ ಅವಾಗ ನೀರು ಬಿಡ್ತಾಳು, ಯಾವಾಗ ನಮ್ಮದು ಕರೆಂಟ್ ಹೋದ್ರೆ ಬಂದು ಕರೆಂಟ್ ಮಾಡಿಸ್ಕೊಡ್ತಾಳು. ಆಕಿದಿಂತ್ರ ನಾವು ಉದ್ಧಾರ ಅದೇವು. ಬಿಟ್ಟಿದ್ದಕ್ಕೆ ನಾನು ಧನ್ಯವಾಗಿ ಹೇಳ್ತೇನೆ ನೋಡ್ರಿ.